2026 ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದಾ? ನಿಜವಾಗ್ಲೂ ಹೇಳಬೇಕು ಅಂದ್ರೆ 2026 ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಯೂಟ್ಯೂಬ್, ಬಟ್ ಓನ್ಲಿ ಇಫ್ ಯು ಡೂ ಇಟ್ ಇನ್ ಅ ರೈಟ್ ವೇ. ಎಲ್ರೂ ತರ ನಿಮ್ಗೆ ಕ್ಯಾಮ್ರಾ ಫಿಯರ್ ಇದ್ದು 0 ವ್ಯೂಸ್ ಬರುತ್ತೆ ಅಂತ ಭಯ ಇದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. 2026 ಅಲ್ಲಿ ನೀವು ಕೂಡ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನು ಪೋಸ್ಟ್ ಮಾಡಬೇಕು, ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್ ಅಂತಿರ್ತಾರ ಎಲ್ಲ ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮ್ ಎಲ್ಲ ಕನ್ಫ್ಯೂಷನ್ಗೂ ಆನ್ಸರ್ ಈ ವಿಡಿಯೋದಲ್ಲಿದೆ. ಸೊ ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋದ್ರಲ್ಲಿ ಏನೇ ಕನ್ಫ್ಯೂಷನ್, ಏನೇ ಡೌಟ್ ಅಥವಾ ಏನೇ ಕ್ವಶನ್ಸ್ ಇದ್ರು ನಾನು ಇನ್ಸ್ಟಾಗ್ರಾಮ್ದು ID ಕೊಟ್ಟಿರ್ತೀನಿ, ಅಲ್ಲಿ ಬಂದು ನೀವು ನನಗೆ ಕ್ವಶನ್ಸ್ ಕೇಳಿದ್ರೆ ಆಲ್ವೇಸ್ ಹ್ಯಾಪಿ ಟು ಹೆಲ್ಪ್ ಯು ಗೈಸ್. ನಾನು ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ, ನಂಗೆ ಯೂಟ್ಯೂಬ್ ಬಗ್ಗೆ ತುಂಬಾ ನಾಲೆಜ್ ಇದೆ ಅಂತಲ್ಲ, ನನ್ನ ಜರ್ನಿಲಿ ನನ್ಗೆ ಏನೇನು ವರ್ಕ್ ಆಯಿತು ಅಥವಾ ನಾನೇನೇನು ಕಲಿತೆ ಅಂತ ಎಲ್ಲದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಆ್ಯಂಡ್ ವಾಟ್ ವರ್ಕ್ಸ್ ಅಂತ ನೀಟಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಫಿಯರ್ ಎಲ್ಲರ ತಲೆಯಲ್ಲಿ ಏನಿರುತ್ತೆ ಅಂದರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ಯೂಟ್ಯೂಬ್ ತುಂಬಾ ಕ್ರೌಡೆಡ್ ಆಗೋಗಿದೆ, ನಾನು ಹೆಂಗಪ್ಪ ಸ್ಟ್ಯಾಂಡ್ ಔಟ್ ಆಗೋದು ಅಂತೆಲ್ಲ ಇರುತ್ತೆ. ಆ ಥರ ಇದ್ದರೆ ಆ ಥರ ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದನ್ನ ಇವತ್ತೇ ತಲೆಯಿಂದ ತೆಗೆದು ಹಾಕಿ. ಯಾಕಂದರೆ ಯೂಟ್ಯೂಬ್ ಹ್ಯಾಸ್ ಅ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್, ಲೈಕ್ ಎನ್ ನಂಬರ್ ಆಫ್ ಆಪರ್ಚುನಿಟೀಸ್ ಇರುತ್ತೆ. ನಿಮಗೆ ಇಷ್ಟ ಬಂದಿದ್ದು ನೀವು ಕ್ರಿಯೇಟ್ ಮಾಡ್ಬೋದು. ಒಂದೊಂದ್ಸತಿ ನೀವು ಥಿಂಕ್ ಮಾಡ್ಬೋದು, ಓಕೆ ಇದರಲ್ಲೂ ನಾವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದಾ ಅಂತ ಫೀಲ್ ಆಗುತ್ತೆ. ಆ ಥರ ಟಾಪಿಕ್ಸ್ ಮೇಲೆ ಕೂಡ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಫೇಸ್ ಇಟ್ಕೊಂಡು ಕೂಡ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಅಥವಾ ನೀವು ಒಂದು ಏನಾದರೂ ಪ್ಲಂಬಿಂಗಲ್ಲಿ ನೀವು ಗುಡ್ಡಿದ್ದೀರಾ ಅಂದರೆ ನೀವು ಅದರಲ್ಲೂ ಕೂಡ ನೀವು ಅದರಲ್ಲೇ ನೀವು ಒಂದು ನಿಮ್ಮ ಯುನೀಕ್ನೆಸ್ನ ಹುಡ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಅಥವಾ ಸ್ಟಿಚಿಂಗಲ್ಲಿ ನೀವು ಗುಡ್ಡಿದ್ರೆ ನಿಮ್ಮದು ಓನ್ ಸ್ಟಿಚಿಂಗ್ ಚಾನಲ್ನ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ನಿಮಗೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ 2026 ಇಸ್ ದ ಬೆಸ್ಟ್ ಟೈಮ್ ಟು ಕ್ರಿಯೇಟ್ ಯುವರ್ ಯೂಟ್ಯೂಬ್ ಚಾನಲ್. ಯಾಕಂದರೆ 2025 ಅಷ್ಟೇ ತುಂಬಾನೇ ಫೀಚರ್ಸ್ನ ಯೂಟ್ಯೂಬ್ ಬಿಡ್ತು ಫಾರ್ ಅ ಸ್ಮಾಲ್ ಕ್ರಿಯೇಟರ್ಸ್. ಲೈಕ್ ಹೈಪ್ ಇರ್ಬೋದು ಅಥವಾ ಬೋನಸ್ ಅನ್ನೋ ಒಂದು ಪಾಯಿಂಟ್ನ ಬಿಟ್ಟರು. ಲೈಕ್ ಏನಂದರೆ, ನಾವು ಯಾರು ಸ್ಮಾಲ್ ಕ್ರಿಯೇಟರ್ಸು ಚಾನಲ್ನ ಕ್ರಿಯೇಟ್ ಮಾಡಿ ಏನು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇಲ್ಲ ಅವ್ರಿಗೆ ಅಂತಲೇ ಅದು ಬೋನಸ್ ಪಾಯಿಂಟ್ಸ್ನ ಬಿಟ್ಟರು. ಸೊ ದಟ್ ಬೋನಸ್ ಪಾಯಿಂಟ್ ಸಿಗೋದ್ರಿಂದ ನಮಗೂ ಒಂದು ಖುಷಿ ಆಗಲಿ ಅಂತ ಹೇಳಿ ನಮ್ಗೆ ಅದೊಂದು ಎಕ್ಸ್ಟ್ರಾ ಬಿಟ್ಟರು. ಅದಾದಮೇಲೆ ನಮ್ದು ಏನಿದು ಅಫಿಲಿಯೇಷನ್ಸ್ ಎಲ್ಲ ಇದೆ ಅದನ್ನೆಲ್ಲ ತುಂಬಾ ಈಸಿ ಮಾಡಿದ್ರು ಫಾರ್ ಅ ಸ್ಮಾಲ್ ಕ್ರಿಯೇಟರ್ಸ್ ಲೈಕ್ ಅಸ್. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಯೂಟ್ಯೂಬ್ ಚಾನಲ್ನ ಇವತ್ತೇ ಸ್ಟಾರ್ಟ್ ಮಾಡಿ. ಲೈಕ್ ನಾಳೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ 1 ವೀಕ್ ಬಿಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ ಅದಿನ್ನೂ ಡಿಲೇ ಆಗ್ತಾ ಹೋಗ್ತಾ ಇದ್ದಂಗೆ ಇನ್ನೂ ಕ್ರಿಯೇಟರ್ಸ್ ಜಾಸ್ತಿ ಉಟ್ಕೋತಾನೆ ಇರ್ತಾರೆ. ಅವಾಗ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಸ್ಟಾರ್ಟ್ ಯುವರ್ ಯೂಟ್ಯೂಬ್ ಚಾನಲ್ ಟುಡೇ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಚೂಸಿಂಗ್ ದಿ ರೈಟ್ ನೀಶ್ ಅಂದರೆ ಟಾಪಿಕ್. ಲೈಕ್ ನೀವು ನಿಮ್ಮ ಚಾನಲಲ್ಲಿ ಯಾವ ಟಾಪಿಕ್ ಮೇಲೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ನೀಶ್ನ ಚೂಸ್ ಮಾಡಬೇಕಾದ್ರೆ 2 ಥಿಂಗ್ಸ್ನ ತಲೆಯಲ್ಲಿ ಇಟ್ಕೋಬೇಕು. ಒಂದು ನಿಮ್ಗೆ ಏನು ಇಷ್ಟ ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಗೆ ಯಾವುದ್ರಲ್ಲಿ ನಾಲೆಜ್ ಇದೆ ಅಂತ. ತುಂಬ ಜನ ಹೇಳಿದ್ರು ಒಂದೇ ನೀಶಿಗೆ ನೀವು ಸ್ಟಿಕ್ ಆಗಬೇಕು, ನೀವು ಮಲ್ಟಿಪಲ್ ನೀಶ್ನ ಚೂಸ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಅಂತ. ಬಟ್ ನನಗೆ ಪರ್ಸ್ನಲಿ ಅದು ವರ್ಕ್ ಆಗಿಲ್ಲ. ನೀವು ನನ್ನ ಚಾನಲ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನಾನು ಸ್ಟಾರ್ಟಿಂಗಿಂದನೂ ಡಿಫ್ರೆಂಟ್ ನೀಶ್ನ ನಾನು ಟ್ರೈ ಮಾಡ್ತಾನೆ ಇದ್ದೆ. ಬಟ್ ಯಾವಾಗಲೂ ನನ್ನ ಮೇನ್ ನೀಶ್ ಬಂದ್ಬಿಟ್ಟು ಫ್ಯಾಷನ್ ಆಗಿತ್ತು. ಸೊ ಅದರೊಳಗಡೆ ಬರೋ ಸಬ್ ಡಿವಿಷನ್ಸಲ್ಲಿ ನಾನು ಟ್ರೈ ಮಾಡ್ಕೊತಾ ಹೋದೆ. ಲೈಕ್ ಇವಾಗ ನಂದು ಮೇನ್ ನೀಶ್ ಬಂದ್ಬಿಟ್ಟು ಫ್ಯಾಷನ್. ಸೊ ಅದರೊಳಗಡೆ ಮೇಕಪ್ ವಿಡಿಯೋಸ್ ಹಾಕಿದ್ರು ಜನ ನೋಡ್ತಾರೆ, ಬಿಕಾಸ್ ಇಟ್ ಕಮ್ಸ್ ಅಂಡರ್ ಫ್ಯಾಷನ್. ಶಾಪಿಂಗ್ ವಿಡಿಯೋಸ್ ಮಾಡಿದ್ರು ನೋಡ್ತಾರೆ. ಆ್ಯಂಡ್ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಸ್ಟೈಲ್ ವಿಡಿಯೋಸ್, ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್, ಅದೆಲ್ಲ ಅಫ್ಕೋರ್ಸ್ ನೋಡ್ತಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಬ್ ನೀಶ್ನ ಹೇಗೆ ಚೂಸ್ ಮಾಡಬೇಕು ಅಂದರೆ, ಫಸ್ಟ್ ನೀವು ಒಂದು ಮೇನ್ ನೀಶ್ನ ಚೂಸ್ ಮಾಡ್ಕೋಬೇಕು. ಅದಾದ್ಮೇಲೆ ಅದರೊಳಗಡೆ ಏನು ನೀಶ್ ಬರುತ್ತೋ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು. ನಿಮ್ದು ಏನಾದರೂ ನೀಶ್ ಕುಕಿಂಗ್ ವಿಡಿಯೋಸ್ ಆಗಿದ್ರೆ ನಿಮ್ಮದು ಅದರೊಳಗಡೆ ಸಬ್ ನೀಶ್ ಏನು ಬರುತ್ತೆ ಅಂತ ನೋಡ್ಕೋಬೋದು. ಲೈಕ್ ನೀವು ಇವತ್ತೊಂದು ದಿವಸ ಕುಕ್ ಮಾಡಿ ತೋರಿಸಿದ್ರೆ ನಾಳೆ ಚಾಲೆಂಜಸ್ ಮಾಡ್ಬೋದು, ಅಥವಾ ವಾಟ್ ಐ ಈಟ್ ಇನ್ ಅ ಡೇ ಅನ್ನೋ ಆ ಥರ ವೀಡಿಯೋಸ್ ಕೂಡ ಮಾಡ್ಬೋದು. ಈಗ ಹೇಳ್ತಾ ಇದ್ದೀನಿ ಮಲ್ಟಿಪಲ್ ನೀಶ್ನ ಚೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಫ್ಯಾಷನ್ ವೀಡಿಯೋ, ನಾಳೆ ಕುಕಿಂಗ್ ವೀಡಿಯೋ, ಅದೇ ನಾಳೆ ಟೆಕ್ ವೀಡಿಯೋ ಮಾಡ್ತೀರಿ ಅಂದರೆ ನಮ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವ್ರು ಯಾರು ಅದನ್ನು ನೋಡೋಕೆ ಇಷ್ಟಪಡಲ್ಲ. ಬಿಕಾಸ್ ನಮ್ಮ ಚಾನಲ್ಗೆ ಅವ್ರು ಬಂದಿರೋದೇ ಫ್ಯಾಷನ್ ವೀಡಿಯೋಸ್ ನೋಡೋಕ್ಕೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಇವೆನ್ಚುಯಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ನೋಡೋದನ್ನ ಸ್ಟಾಪ್ ಮಾಡ್ತಾರೆ. ಸೊ ಅವಾಗ ಯೂಟ್ಯೂಬ್ ಅನ್ಸುತ್ತೆ ಅವ್ರ ಓನ್ ಸಬ್ಸ್ಕ್ರೈಬರ್ಸ್ ಅವ್ರ ವಿಡಿಯೋಸ್ ನೋಡ್ತಾ ಇಲ್ಲ ಅಂದರೆ ನಮ್ಮ ವಿಡಿಯೋದು ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಕಂಟೆಂಟ್ ಚೆನ್ನಾಗಿಲ್ಲ ಅನ್ನೋದು ಅದಕ್ಕೆ ಬಂದಾಗ ನಮ್ಮದು ಬೇರೆ ಹೊಸ ವ್ಯೂವರ್ಸ್ಗೂ ನಮ್ಮ ಚಾನಲ್ನ ಪುಷ್ ಮಾಡಲ್ಲ. ಆಟೋಮೆಟಿಕ್ ಆಗಿ ವ್ಯೂಸ್ ಎಲ್ಲ ಡ್ರಾಪ್ ಆಗುತ್ತೆ ಆ್ಯಂಡ್ ನಮ್ಮ ಚಾನಲ್ ಕೂಡ ಡೆಡ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಬೇಸಿಕ್ ಚಾನಲ್ ಸೆಟಪ್. ಸೊ ನೀವು ಬೇಸಿಕ್ ಚಾನಲ್ ಸೆಟಪ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮ್ಮದು ನೇಮ್ ಈಸಿಯಾಗಿ ಸರ್ಚಬಲ್ ಆಗಿರಬೇಕು, ಈಸಿಯಾಗಿ ಪ್ರೊನೌನ್ಸ್ ಮಾಡೋ ಥರ ಇರಬೇಕು. ನಾನು
ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆದಷ್ಟು ನಿಮ್ಮ ನೇಮ್ನೇ ಇಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಒಂದು ಅವ್ರಿಗೆ ಈಸಿ ಟು ರಿಮೆಂಬರ್, ಆ್ಯಂಡ್ ಸೆಕೆಂಡ್ ಒಂದು ಬಂದ್ಬಿಟ್ಟು ನಿಮ್ದು ಓನ್ ಪರ್ಸ್ನಲ್ ಟಚ್ ಇರುತ್ತೆ, ಲೈಕ್ ಐಡೆಂಟಿಟಿ ಇರುತ್ತೆ. ನಿಮ್ಮನ್ನು ಯಾರಾದರೂ ಇವಾಗ ನಾನೊಂದು ನನ್ನ ಚಾನಲ್ನ ನಾನು ಏನಾದರೂ ಕನ್ನಡ ಫ್ಯಾಷನ್ ಚಾನಲ್ ಅಂತ ಇಟ್ಟಿದ್ರೆ, ನೆಕ್ಸ್ಟ್ ಇನ್ನೊಂದ್ಸತಿ ನನ್ನ ಯಾರಾದರೂ ಎಲ್ಲಾದರೂ ನೋಡಿದಾಗ ಅವರು ನಿಮ್ಮನ್ನು ಯಾವ ಥರ ಗುರುತಿಸ್ತಾರೆ ಅಂದರೆ, ಹೇ ನೀವು ಕನ್ನಡ ಫ್ಯಾಷನ್ ಚಾನಲ್ ಅವ್ರು ಅಲ್ವಾ ಅಂತ ಹೇಳ್ತಾರೆ ಹೊರತು ನೀವು ಸ್ವಾತಿ ಅಲ್ವಾ ಅಂತ ಯಾರೂ ಕೇಳಲ್ಲ. ಆ್ಯಂಡ್ ನಿಮ್ಮದೇ ಓನ್ ಐಡೆಂಟಿಟಿನ ಕೂಡ ಅದು ಬಿಲ್ಡ್ ಮಾಡ್ಕೊತಾ ಹೋಗುತ್ತೆ. ಸೊ ಬೆಟರ್ ಟು ಕೀಪ್ ಯುವರ್ ನೇಮ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಚಾನಲ್ದು ಪ್ರೊಫೈಲು ಮತ್ತು ಚಾನಲ್ದು ಬ್ಯಾನರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಒಬ್ಬೊಬ್ರು ಏನು ಮಾಡಿರ್ತೀರಾ ಅಂದರೆ ಪ್ರೊಫೈಲ್ನ ನೀವು ಪ್ರೊಫೈಲ್ ಪಿಕ್ಚರ್ ಹಾಕಬೇಕಾದ್ರೆ ತುಂಬ ಥಿಂಗ್ಸ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಒಬ್ಬೊಬ್ರು ಏನು ಮಾಡ್ತೀರಾ ಅಂದರೆ ನಿಮ್ಮ ಪ್ರೊಫೈಲ್ ಈ ಥರ ಇರುತ್ತೆ, ಬೇರೆ ಬೇರೆ ಅಂದರೆ ನಿಮ್ಮದು ಫೇಸೇ ಕಾಣಿಸ್ತಾ ಇರಲ್ಲ, ಜಸ್ಟ್ ನಿಮ್ಮದು ಪೋಸಸ್ ಇರುತ್ತೆ ಅಷ್ಟೇ. ಆ ಥರ ಮಾಡಬೇಡಿ. ನಿಮ್ಮದು ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮದು ಪ್ರೊಫೈಲ್ ಪಿಕ್ಚರ್ ಯಾವಾಗಲೂ ನಿಮ್ಮ ಫೇಸು ಕರೆಕ್ಟಾಗಿ ಕಾಣಿಸೋ ಥರ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾನರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇನ್ನೆಷ್ಟು ಕಾಂಪ್ಲಿಕೇಟೆಡ್ ಆಗಿರುತ್ತೋ, ಏನೆಲ್ಲ ಮಾಡಬೇಕು ಅಂತ ಏನೂ ಥಿಂಕ್ ಮಾಡಬೇಡಿ. ಜಸ್ಟ್ ನಿಮ್ಮದು ಫೇಸ್ ಮತ್ತು ಏನು ಟೆಕ್ಸ್ಟ್ ನೀವು ಹಾಕಬೇಕು ಅಂದ್ಕೊಂಡಿದ್ದೀರೋ ನೀವು ಅದು ಹಾಕ್ಬೋದು. ನಿಮ್ಮ ಚಾನಲ್ ನೇಮ್ ಟೆಕ್ಸ್ಟ್ ಹಾಕಬೇಕಾಗಿರುತ್ತೆ. ಸೊ ನೀವು ಇದನ್ನು ಎಲ್ಲದನ್ನು ಈಸಿಯಾಗಿ ಕ್ಯಾನ್ವಾದಲ್ಲಿ ಮಾಡ್ಕೋಬೋದು. ಆಲ್ರೆಡಿ ರೆಡಿಮೇಡ್ ಟೆಂಪ್ಲೇಟ್ಸ್ ಇರುತ್ತೆ. ನೀವು ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋಟೋ ಮತ್ತು ನಿಮ್ಮದು ಚಾನಲ್ದು ನೇಮ್ ಹಾಕ್ಕೊಂಡು ಬಂದು ನೀವು ಬ್ಯಾನರ್ನ ಹಾಕಬೇಕಾಗತ್ತೆ ಅಷ್ಟೇ. ಸೊ ಇದೆರಡು ಆದಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಚಾನಲ್ ಡಿಸ್ಕ್ರಿಪ್ಷನು ಆಲ್ಸೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮದು ಯಾವುದೇ ಬ್ರ್ಯಾಂಡು ಅಥವಾ ಯಾರೇ ನಿಮಗೆ ಪಿಚ್ ಮಾಡಬೇಕು ಅಂದರೂ ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನ ನೋಡಿ ಬರ್ತಾರೆ. ಬಿಕಾಸ್ ಎಲ್ರಿಗೂ ನಾವು ಮಾತಾಡೋ ಲ್ಯಾಂಗ್ವೇಜ್ ಗೊತ್ತಿರಲ್ಲ, ದ ಫಸ್ಟ್ ಥಿಂಗ್. ಸೊ ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನ ನೀವು ಈಸಿಯಾಗಿ ಹಾಕ್ಬಿಟ್ರೆ ಸೊ ಚಾನಲ್ ಡಿಸ್ಕ್ರಿಪ್ಷನ್ನ ನೋಡ್ಕೊಂಡು ಬರ್ತಾರೆ. ನಾವು ಏನು ಮಾಡ್ತೀರಿ, ನಮ್ಮದು ಇಮೇಲ್ ಆಗಿರ್ಬೋದು, ನಮ್ಮದು ಇನ್ಸ್ಟಾಗ್ರಾಮ್ ID ಅಥವಾ ಫೇಸ್ಬುಕ್ ID, ನೀವು ಏನೇನು ಬೇಕೋ ಅದು ಎಲ್ಲದನ್ನು ಕೂಡ ಚಾನಲ್ ಡಿಸ್ಕ್ರಿಪ್ಷನಲ್ಲೇ ಕೊಡಬೇಕಾಗತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಫಸ್ಟ್ ಟೈಮ್ ನೀವು ಚಾನಲ್ ಡಿಸ್ಕ್ರಿಪ್ಷನ್ನ ರೆಡಿ ಮಾಡ್ತಾ ಇದ್ದೀರಾ ಅಂದರೆ ಸೇಮ್ ನಿಮ್ಮ ನೀಶ್ ಇರುತ್ತೆ ಅಲ್ವಾ, ಅದೇ ಥರದ್ದು ದೊಡ್ಡ ಕ್ರಿಯೇಟರ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ, ನೀವು ಇವಾಗ ಒಂದು ಲೆಟ್ರ್ ಬರಿಬೇಕು ಅಂದ್ರೂ ಒಂದು ಫಾರ್ಮೇಟ್ ಇರುತ್ತೆ. ಸೊ ನೀವು ಅಲ್ಲೇ ನೀವು ಬೇರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಹತ್ರ ಹೋಗಿ ನೋಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಆ ಫಾರ್ಮೇಟ್ ಅರ್ಥ ಆಗುತ್ತೆ. ನಾನೇನು ನನ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಸೊ ನೀಟಾಗಿ ನೋಡಿ ಆ ಫಾರ್ಮೇಟ್ನ ಮಾತ್ರ ಕಾಪಿ ಮಾಡಿ. ಪ್ಲೀಸ್ ಅವ್ರು ಏನು ಬರ್ದಿರ್ತಾರೋ ಅದನ್ನೇ ತಂದು ಕಟ್ ಆ್ಯಂಡ್ ಕಾಪಿ ಮಾಡಬೇಡಿ. ಬಿಕಾಸ್ ನಮ್ಮದೇನು ಯುನೀಕ್ನೆಸ್ ಇರಲ್ಲ ಅದರಲ್ಲಿ. ಆ್ಯಂಡ್ ಅವರು ಕೂಡ ಅದನ್ನ ಮಾಡೋಕ್ಕೆ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಆ್ಯಂಡ್ ವಿ ಕೆ ನಾಟ್ ಡೂ ದ್ಯಾಟ್. ಸೊ ಆ ಫಾರ್ಮೇಟ್ನ ತೊಗೊಂಡು ಬಂದು ನಿಮಗೆ ಹೇಗೆ ಬೇಕೋ ನೀವು ಆ ಥರ ಡಿಸ್ಕ್ರಿಪ್ಷನ್ನ ಬರ್ಕೊಳ್ಳಿ. ಕೀಪ್ ಇಟ್ ಸಿಂಪಲ್ ಅಂತ ನಾನು ಹೇಳ್ತೀನಿ. ಇನ್ನೊಂದೇನು ಅಂದರೆ ಮೇಕ್ ಶೋರ್ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮ್ದು ಇಮೇಲು ಮತ್ತು ಇನ್ಸ್ಟಾಗ್ರಾಮ್ ID ಹಾಕಿದ್ದೀರಾ ಅಂತ. ಬಿಕಾಸ್ ನಮ್ಮನ್ನ ಯಾವುದೇ ಬ್ರ್ಯಾಂಡ್ಸ್ ಅಥವಾ ಯಾರೇ ನಿಮ್ಮನ್ನ ಪಿಚ್ ಅಥವಾ ನಿಮ್ಗೆ ಏನೇ ಕೇಳಬೇಕು ಅಂದ್ರೂ ಅವ್ರು ನಿಮ್ಮ ಮೇಲ್ ಥ್ರೂನೇ ಬರ್ತಾರೆ. ಸೊ ಮೇಲ್ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮೇಲ್ನೇ ಚೆಕ್ ಮಾಡ್ದಿರೋ ಥರ ಇರಬೇಡಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮೇಲ್ ಚೆಕ್ ಮಾಡಬೇಕು, ಮಲ್ಕೊಳ್ಳೋಕೆ ಮುಂಚೆನೂ ಮೇಲ್ ಚೆಕ್ ಮಾಡಿನೇ ಮಲ್ಕೊಳ್ಳಿ. ಬಿಕಾಸ್ ನಿಮಗೆ ಯೂಟ್ಯೂಬರು ಕೂಡ ನೀವು ಯಾವುದೇ ವಿಡಿಯೋ ಹಾಕಿದ್ರೂ ಅದರದ್ದೇನಾದರೂ ಕಾಪಿ ರೈಟ್ಸ್ ಇದ್ದರೆ, ಸ್ಟ್ರೈಕ್ಸ್ ಇದ್ದರೆ ಕೂಡ ನಿಮ್ಗೆ ಯೂಟ್ಯೂಬ್ ಥ್ರೂ ಮೇಲ್ ಥ್ರೂನೇ ಬರೋದು. ಸೊ ನೀವು ಮೇಲ್ನ ಕೀಪ್ ಆನ್ ಚೆಕ್ ಮಾಡ್ತಾನೆ ಇರಿ. ಆ್ಯಂಡ್ ಅಕಸ್ಮಾತ್ ನೀವೇನಾದರೂ ನೋಟಿಫಿಕೇಶನ್ ಆಫ್ ಮಾಡಿದರೆ ಮೇಲ್ನ ಮಾತ್ರ ಆನ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಏನೇ ನ್ಯೂಸು ಅಥವಾ ಏನೇ ಥಿಂಗ್ಸ್ನ ಅವ್ರು ಕನ್ವೆ ಮಾಡಬೇಕು ಅಂದ್ರೂ ನಿಮಗೆ ಅವ್ರ ಮೇಲ್ ಥ್ರೂನೇ ಕನ್ವೆ ಮಾಡೋದು. ಅದಕ್ಕೋಸ್ಕರ ನೆಕ್ಸ್ಟ್ ಬಂದುಬಿಟ್ಟು ಕಂಟೆಂಟ್ ಸ್ಟ್ರಾಟಜಿ. ನಾವು ನೀಶ್ನ ಫೈಂಡ್ ಔಟ್ ಮಾಡಿದ್ದಾಯಿತು, ಬೇಸಿಕ್ ಚಾನಲ್ನ ಸೆಟಪ್ ಕೂಡ ಮಾಡಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಕಂಟೆಂಟ್ ಏನು ಅಪ್ಲೋಡ್ ಮಾಡಬೇಕು ಅಂತ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ನೀವು ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬುಕ್ ತೊಗೊಳ್ಳಿ, ಕುತ್ಕೊಂಡು ನಿಮಗೆ ಏನೇನು ಐಡಿಯಾಸ್ ಬರುತ್ತೆ ಅದನ್ನು ಅಟ್ಲೀಸ್ಟ್ ನಿಮಗೊಂದು ಐಡಿಯಾ ಇರಬೇಕು. ಅಟ್ಲೀಸ್ಟ್ 3 ಮಂತ್ಸ್ಗೆ ಆಗೋಷ್ಟು ಐಡಿಯಾಸ್ನ ನೀವು ಬರ್ಕೊತಾ ಇಡಬೇಕು. ನಾನು ಲಾಸ್ಟ್ ಇಯರು 200 ಐಡಿಯಾಸ್ಗಿಂತನೂ ಇನ್ನೂ ಜಾಸ್ತಿ ಐಡಿಯಾಸ್ನ ನಾನು ಬರೆದಿಟ್ಟಿದೆ. ಬಟ್ ನಾನು ಅಪ್ಲೋಡ್ ಮಾಡೋದು ಜಸ್ಟ್ 70 ವೀಡಿಯೋಸ್ ಅಷ್ಟೇ. ಸೊ ನೀವು ನೋಡ್ಬೋದು ಇದೆಲ್ಲ ಜಸ್ಟ್ ಕಂಟೆಂಟ್ ಐಡಿಯಾಸು, ಸ್ಕ್ರಿಪ್ಟು, 90 ಡೇಸ್ ಆಫ್ ಸ್ವಾತಿ ಏನಿದೆಯೋ ಅದು ಮೋರ್ ದೆನ್ 8 to 9 ಬುಕ್ಸ್ನ ನಾನು ಬರೆದಿಟ್ಟಿದ್ದೀನಿ. ಸೊ ನೀವು ಏನು ಮಾಡಬೇಕು ಅಂದರೆ, ನೀವು ಕುತ್ಕೊಳ್ಳಿ, ನಿಮಗೇನೇನು ಐಡಿಯಾಸ್ ತಲೆಯಲ್ಲಿ ಬರುತ್ತೋ ಬರೀರಿ. ಅಥವಾ ನಿಮಗೆ ಏನು ಐಡಿಯಾ ಬರ್ತಾ ಇಲ್ಲ, ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ಬೇಕು ಅಂದರೆ ಗೋ ಬ್ಯಾಕ್ ಟು ಯೂಟ್ಯೂಬಲ್ಲಿ ನೀವು ಹೆಂಗೆ ನೋಡಬೇಕು ವೀಡಿಯೋಸ್ನ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೇಕಾದ್ರೆ ವೀಡಿಯೋಸ್ನ ಹೆಂಗೆ ನೋಡಬೇಕು ಅಂದರೆ ಜಸ್ಟ್ ನೀವು ಆಡಿಯನ್ಸ್ ಆಗಿ ನೋಡಬಾರ್ದು, ಕಂಟೆಂಟ್ ಕ್ರಿಯೇಟರ್ ಆಗಿ ನೋಡಬೇಕು. ಲೈಕ್ ಇವಾಗ ನಾನೊಂದು ಶ್ರೀ ಶಾಪಿಂಗ್ ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದೀನಿ ಅಂದರೆ ಅವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತನೂ ಅವ್ರು ಈ ಥರ ಮಾಡಿದ್ದಾರೆ, ನಾನೇನು ಮಿಸ್ಟೇಕ್ ಮಾಡಬಾರ್ದು, ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ನಾನೇನು ತೋರಿಸ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಬರಬೇಕು. ಸೊ ಕುತ್ಕೊಂಡು ನೀವು ಬರಿತಾ ಇದ್ದರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ನಾನು ಆ ಬುಕ್ನ ಓಪನ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದರೆ, ಓಕೆ ನಾನು ಆಲ್ರೆಡಿ 20 ಐಡಿಯಾಸ್ ಅಥವಾ 30 ಐಡಿಯಾಸ್ ಬರ್ದಿದ್ದೀನಿ, ಆದರೆ ನಾನು ಯಾವುದೂ ಮಾಡಿಲ್ಲ ಅಂತ ಗಿಲ್ಟ್ಗಾದರೂ ನಾವೇನೋ ಒಂದು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಡೋಂಟ್ ಜಸ್ಟ್ ಥಿಂಕ್ ಮಾಡಿಬಿಟ್ಟು ಜಸ್ಟ್ ತಲೆಯಲ್ಲಿ ಇಟ್ಕೊತ ಕುತ್ಕೋಬೇಡಿ, ಕುತ್ಕೊಂಡು ಬರೀರಿ. ಸೊ ದಟ್ ನಿಮ್ಮದು ಎಫರ್ಟ್ ಹಾಕಿರೋದ್ರಿಂದ ಅಟ್ಲೀಸ್ಟ್ ನಿಮಗೆ ಮಾಡಬೇಕು ಅಂತಾದರೂ ಅನ್ಸುತ್ತೆ. ಆ್ಯಂಡ್ ವಿ ವಿಲ್ ಡೂ ಇಟ್. ನನ್ನ ಪರ್ಸ್ನಲ್ ಟಿಪ್ ಏನು ಅಂದರೆ, ನೀವು ಆಲ್ರೆಡಿ ಕಂಟೆಂಟ್ ಎಲ್ಲ ಬರೆದು ಇಟ್ಕೊಂಡಿರ್ತೀರ, ನೀವು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ 5 ವೀಡಿಯೋ ಆದರೂ ಬ್ಯಾಕಪ್ಗೆ ಇರಬೇಕು. ಆ್ಯಂಡ್ ಆ ಥರ ಬ್ಯಾಕಪ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀವು
ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ಕೊತ ಹೋಗ್ಬೋದು. ಯೂಟ್ಯೂಬ್ ಲವ್ ಕನ್ಸಿಸ್ಟೆನ್ಸಿ. ಇನ್ನೊಂದೇನು ಅಂದರೆ ನೀವು ಚಾನಲ್ ಸ್ಟಾರ್ಟ್ ಮಾಡಿದಾಗ ನೀವು ಇಂಟ್ರೋ ವಿಡಿಯೋ ಏನು ಹಾಕ್ತಿರೋ ಅದರಲ್ಲಿ ನೀವು ಹೇಳ್ಬಿಡಿ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ನಾನು ಅಪ್ಲೋಡ್ ಮಾಡ್ತೀನಿ, ಅಥವಾ ಎವ್ರಿ ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ ನಾವು ಅಪ್ಲೋಡ್ ಮಾಡ್ತೀನಿ ಅಂತ ನೀವು ಫಸ್ಟೇ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ನಾವು ಹೇಳಿದಿರಲ್ವಾ ಅಂತ ಆದರೂ ನಾವು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀರಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಇವತ್ತೊಂದು ಯಾವುದೋ ಒಂದು 2 days ವೀಕ್ಲಿ ಟ್ವೈಸ್ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಅಕಸ್ಮಾತ್ ಹೇಳಿದರೆ ನಾನು ಏನು ಮಾಡ್ತೀನಿ ಅಂದರೆ ಮಂಡೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಸಂಡೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಕಲ್ಲಿ ನನಗೆ ಆಗಲಿಲ್ಲ ಅಂದರೆ ವೆಡ್ನೆಸ್ಡೇ ಯಾವುದೋ ಒಂದು ದಿವಸ ಆ ಥರ ಮಾಡೋದ್ರಿಂದ ಇಟ್ ಈಸ್ ನಾಟ್ ಕನ್ಸಿಸ್ಟೆಂಟ್. ಹೌದು ನೀವು 2 ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಬಟ್ ಕನ್ಸಿಸ್ಟೆನ್ಸಿ ಅಂದರೆ ನೀವು ಟ್ಯೂಸ್ಡೇ 7 o'clock ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಟ್ಯೂಸ್ಡೇ ಕೂಡ ನೀವು 7 o'clockಗೆ ಅಪ್ಲೋಡ್ ಮಾಡಲೇಬೇಕು. ದ್ಯಾಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ಅದು ಬಿಟ್ಬಿಟ್ಟು ನಾನು ಟ್ಯೂಸ್ಡೇ 6 o'clock ಒಂದು ವೀಡಿಯೋ ಹಾಕ್ತೀನಿ, ಟ್ಯೂಸ್ಡೇ 9 o'clock ಒಂದು ವೀಡಿಯೋ ಹಾಕ್ತೀನಿ ಅಂದರೆ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಸೊ ಆ ಥರ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳೋದೇನು ಅಂದರೆ ವೀಕ್ಲಿ 2 ಲಾಂಗ್ ಫಾರ್ಮ್ ವೀಡಿಯೋನ ಹಾಕಿ 3 ಶಾರ್ಟ್ ವೀಡಿಯೋನ ಹಾಕಿ. ಆ ಥರ ಮಾಡೋದ್ರಿಂದ ಆಗಲೇ ಹೇಳಿದಾಗೆ ಕನ್ಸಿಸ್ಟೆಂಟ್ ಆಗೂ ಇರುತ್ತೆ ಆ್ಯಂಡ್ ನಮ್ಮ ಚಾನಲು ಬೇರೆಯವ್ರಿಗೆ ಜಾಸ್ತಿ ರೀಚ್ ಆಗುತ್ತೆ. ಎವ್ರಿ ಡೇ ನಮ್ಮ ಫೇಸ್ನ ಅಂದರೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅಟ್ಲೀಸ್ಟ್ ನಮ್ಮ ಫೇಸ್ನ ನೋಡೋದ್ರಿಂದ ಜನಕ್ಕೂ ಫೀಲ್ ಆಗುತ್ತೆ ನಾವು ಅವ್ರಿಗಿನ್ನೂ ಹತ್ರ ಆಗ್ತಾ ಹೋಗ್ತೀರಿ ಅಥವಾ ಫೆಮಿಲಿಯರ್ ಆಗ್ತಾ ಹೋಗ್ತೀವಿ. ಸೊ ನಾನು ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಹೌ ಯೂಟ್ಯೂಬ್ ಆಲ್ಗರಿದಮ್ ವರ್ಕ್ಸ್. ಈಸಿಯಾಗಿ ಹೇಳ್ಬಿಡ್ತೀನಿ. ಯೂಟ್ಯೂಬ್ ಆಲ್ಗರಿದಮ್ 4 ಥಿಂಗ್ಸ್ನ ನೋಡುತ್ತೆ. ಫಸ್ಟ್ ಬಂದುಬಿಟ್ಟು ತಮ್ನೇಲ್, ಸೆಕೆಂಡ್ ಬಂದುಬಿಟ್ಟು ನಿಮ್ಮದು ವೀಡಿಯೋದು ಟೈಟಲ್, ಆ್ಯಂಡ್ ನೆಕ್ಸ್ಟ್ ನಿಮ್ಮದು ಸಬ್ಸ್ಕ್ರೈಬರ್ಸ್ ಜೊತೆ ಇರುವಂಥ ಇಂಟರಾಕ್ಷನ್, ಅವ್ರದ್ದು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದೇನು ಅಂದರೆ ನಿಮ್ಮದು ಯೂಟ್ಯೂಬ್ ವೀಡಿಯೋನ ಅವ್ರು ಕಂಪ್ಲೀಟಾಗಿ ನೋಡ್ತಾರಾ ಅನ್ನೋದು ಕೂಡ ವೆರಿ 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 ಮಚ್ ಇಂಪಾರ್ಟೆಂಟ್. ಸೊ ನೀವು ಇದಕ್ಕೆ ಏನು ಮಾಡ್ಬೋದು ಅಂತ ಅಟ್ಲೀಸ್ಟ್ ಬೇಸಿಕ್ ಆಗಿರೋ ತಮ್ನೇಲ್ನಾದರೂ ನೀವು ಮಾಡೋದನ್ನ ಕಲ್ತ್ಕೋಬೇಕು. ಅಕಸ್ಮಾತ್ ನಿಮಗದು ತಮ್ನೇಲ್ ಮಾಡೋದು ಕಷ್ಟ, ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ತುಂಬ ಜನ ತಮ್ನೇಲ್ ಮಾಡೋಕ್ಕೆ ಅಂತಲೇ ಇದ್ದಾರೆ. ನೀವು ಅವ್ರ ಹತ್ರ ಕೂಡ ಹೋಗ್ಬಿಟ್ಟು ಅದಕ್ಕೆ ಸ್ವಲ್ಪ ಅಮೌಂಟ್ ಅವ್ರು ಕೇಳ್ತಾರೆ. ಸೊ ನೀವು ಅವ್ರ ಹತ್ರ ಮಾತಾಡ್ಕೊಂಡು ಲೈಕ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಮಾಡಿಕೊಡಿ, ನಿಮ್ಮ ಹತ್ರನೇ ಬರ್ತೀನಿ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಕಮ್ಮಿ ಕೂಡ ಮಾಡಿಕೊಡೋರು ಇರ್ತಾರೆ. ಆ್ಯಂಡ್ ನಂತರ ಮೆಂಟಾಲಿಟಿ ಇರೋರು ಲೈಕ್ ನಾನೇನು ಅಂದರೆ ನಂಗೆ ತುಂಬ ಜನ ಬಂದು ಕೇಳಿದ್ರು ನಂಗೆ ತಮ್ನೇಲ್ ನಾನು ನಿಮ್ಗೆ ತಮ್ನೇಲ್ ಮಾಡಿಕೊಡ್ತೀನಿ, ನಿಮ್ದಷ್ಟು ಚೆನ್ನಾಗಿಲ್ಲ ತಮ್ನೇಲ್ ಅಂತೆಲ್ಲ ಕೇಳಿದಾಗ ನಾನು ಹೇಳ್ದೆ ನನಗೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನಾನು ಕಲಿಬೇಕು, ನನ್ನ ಮಿಸ್ಟೇಕಿಂದ ಅಲ್ವಾ ನಾನು ಕಲಿತೀನಿ. ಸೊ ನಾನು ಕಲಿಬೇಕು ಆ್ಯಂಡ್ ಐ ರಿಯಲಿ ವಾಂಟ್ ಟು ಕ್ರಿಯೇಟ್ ತಮ್ನೇಲ್ ಬೈ ಮೈ ಸೆಲ್ಫ್. ಇನ್ನೂ ಏನಾದರೂ ಯುನೀಕಾಗಿ ನಾನು ಕ್ರಿಯೇಟ್ ಮಾಡ್ಬೋದು ಆ ಥರ ಎಲ್ಲ ನನ್ನ ತಲೆಯಲ್ಲಿತ್ತು. ಅದಕ್ಕೆ ನಂದು ತಮ್ನೇಲ್ನ ನಾನೇ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಿಮ್ಗೇನಾದರೂ ನಂತರ ಮೆಂಟಾಲಿಟಿ ಇದ್ದರೆ ಕ್ಯಾನ್ವಾ ಇಸ್ ದ ಬೆಸ್ಟ್. ಸುಮ್ಮನೆ ನೀವು ಕ್ಯಾನ್ವಾದಲ್ಲಿ ಆಲ್ರೆಡಿ ರೆಡಿಮೇಡ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ನಿಮ್ಮದು ಫೋಟೋ ಹಾಕ್ಕೊಳ್ಳೋದಿರ್ಬೋದು ಅಥವಾ ನಿಮ್ಮದು ಕ್ರಿಯೇಟಿವಿಟಿನ ನೀವು ಅಲ್ಲಿ ತೋರಿಸ್ಬಿಟ್ಟು ನಿಮ್ಮ ತಮ್ನೇಲ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಯಾವುದೇ ಒಂದು ವಿಡಿಯೋ ಹಾಕೋಕ್ಕಿಂತ ಮುಂಚೆ ಸೇಮ್ ವಿಡಿಯೋನ ತುಂಬ ಜನ ಕ್ರಿಯೇಟ್ ಆಲ್ರೆಡಿ ಮಾಡಿರ್ತಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಯಾವ ಥರ ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ಅಲ್ಲಿಂದ ಇನ್ಸ್ಪಿರೇಷನ್ನ ತೊಗೊಂಡು ಬಂದು ನಿಮ್ಗೆ ಹೇಗೆ ಬೇಕೋ ನೀವು ಆ ಥರ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಟೈಟಲ್ ಯಾವಾಗ್ಲೂ ಕ್ಲಿಕ್ಕಬಲ್ ಆಗಿರಬೇಕು, ಇಲ್ಲಾಂದರೆ ಯಾರು ವಾಚ್ ಮಾಡಲ್ಲ. ನಾನೊಂದಷ್ಟು ಜನ ನೋಡಿದ್ದೀನಿ ಒಳಗಡೆ ಕಂಟೆಂಟ್ ಏನೋ ಇರುತ್ತೆ, ಈಚೆ ಟೈಟಲ್ ಏನೋ ಹಾಕಿರ್ತೀರ. ಆ ಥರ ಇದ್ದರೆ ಯಾರಿಗೂ ಕ್ಲಿಕ್ ಮಾಡಿ ನೋಡಬೇಕು ಅಂತ ಅನ್ಸಲ್ಲ. ಸೊ ಕೀಪ್ ಇಟ್ ಸಿಂಪಲ್. ಯಾವಾಗ್ಲೂ ಸರ್ಚಬಲ್ ಆಗಿರುವಂಥ ಟೈಟಲ್ಸ್ನ ಇಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ವಿಡಿಯೋನ ಲೆಂತಿ ವಿಡಿಯೋ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸಬ್ಸ್ಕ್ರೈಬರ್ ಜೊತೆ ಇಂಟರಾಕ್ಷನ್ ಮಾಡೋದು. ಅದು ಯಾವಾಗಲೂ ನಮ್ಮ ಕೈಯಲ್ಲಿರುತ್ತೆ. ನೀವು ತುಂಬ ಜನ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ನಾವೇ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ನಮಗೆಲ್ಲೋ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದ್ರು ನಮ್ಗೆ ಅದು ಮಾಡಿರಲ್ಲ. ಸೊ ನಾವು ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಚೆನ್ನಾಗಿದೆ, ಈ ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡೋರು ಇರ್ತಾರೆ. ಆ್ಯಂಡ್ ಅದರಲ್ಲಿ ಏನೂ ತಪ್ಪಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯು ಗೈಸ್ ಶುಡ್ ಆಸ್ಕ್. ಆ್ಯಂಡ್ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನೀವು ಕುತ್ಕೊಂಡು ಮಾತಾಡಬೇಕಾದ್ರೆ ಅವ್ರ ಹತ್ರ ಕಮೆಂಟ್ಸ್ ಮಾಡಿಸ್ಕೊಳ್ಳೋದು ಕೂಡ ನಿಮ್ಮ ಸ್ಕಿಲ್ ಆಗಿರಬೇಕು. ಸೊ ನೀವೊಂದು ವಿಡಿಯೋ ಮಾಡ್ತಾ ಇದ್ರೆ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ನೆಕ್ಸ್ಟ್ ಅವ್ರಿಗೆ ಏನು ವಿಡಿಯೋ ನೋಡಬೇಕು ಅನ್ಕೋತಾರೋ ಅದನ್ನೆಲ್ಲ ಅವರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗ್ತಾರೆ. ಸೊ ದಟ್ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ವಿಡಿಯೋನ ನಿಮ್ಮ ವ್ಯೂವರ್ಸು ಲಾಸ್ಟ್ ತನಕ ನೋಡ್ತಾರಾ ಅನ್ನೋದು. ಎಸ್, ಅದು ನೋಡಲೇಬೇಕು. ಇಲ್ಲಾಂದರೆ ಅಗೇನ್ ಹೇಳದ್ನಲ್ಲ, ವ್ಯೂಸ್ ಎಲ್ಲ ಡೌನ್ ಆಗಿ ಚಾನಲ್ ಡೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಕಂಟೆಂಟ್ ಈಸ್ ದ ಕೀ. ನಿಮ್ಮ ಕಂಟೆಂಟ್ ಹೆಂಗಿರಬೇಕು ಅಂದರೆ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಆಗಿದ್ರು ಇಂಟ್ರೆಸ್ಟಿಂಗ್ ಆಗಿರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಹೇಳ್ಕೊಂಡು ಹೋಗೋ ಥರ ಇರಬಾರ್ದು. ನಾನೊಂದಷ್ಟು ಚಾನಲಲ್ಲಿ ನೋಡಿದ್ದೀನಿ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಒಂದೊಂದು ಲಾಂಗ್ ಫಾರ್ಮ್ ವೀಡಿಯೋಸು 30, 40, 1 hour ತನಕ ಹಾಕಿರ್ತೀರ. ಐ ರಿಲಿ ಡೋಂಟ್ ನೋ. ನೀವು ಇಮ್ಯಾಜಿನ್ ಮಾಡಿ, ಹಾಕಿರೋ ಒಂದು 5 second ರೀಲ್ನೇ ಎಷ್ಟೊಂದು ಜನ ಸ್ಕಿಪ್ ಮಾಡಿ ಹೋಗ್ತಾ ಇರಬೇಕಾದ್ರೆ ನಾವು ಹಾಕೋ 30 minutes ವೀಡಿಯೋ ಅಥವಾ 1 hour ವೀಡಿಯೋನ ಯಾರು ನೋಡೋಕೆ ಇಷ್ಟಪಡ್ತಾರೆ? ಒಂದೊಂದು ಚಾನಲಲ್ಲಿ ಅಫ್ಕೋರ್ಸ್ 30 minutes ವೀಡಿಯೋ ಕೂಡ ವರ್ಕ್ ಆಗ್ತಾ ಇರುತ್ತೆ. ದಟ್ ಈಸ್ ಬಿಕಾಸ್ ಆ 30 minutesಲ್ಲೂ ಅವ್ರು ಏನೋ ಒಂದು ಕಂಟೆಂಟ್ ಚೆನ್ನಾಗಿರೋದು ಕೊಡ್ತಾ ಇರ್ತಾರೆ, ಅದಕ್ಕೋಸ್ಕರ ನೋಡ್ತಾ ಇರ್ತಾರೆ. ನನ್ನದೇ ಎಕ್ಸಾಂಪಲ್ ತೊಗೋಬೋದು ನೀವು. ನನ್ನ ಚಾನಲ್ನಲ್ಲಿ ನೀವು ನೋಡ್ಕೊಂಡು ಬಂದರೆ ನಂದು ಆಲ್ಮೋಸ್ಟ್ ಎಲ್ಲ ವೀಡಿಯೋನು 8, 10
ಆಲ್ಮೋಸ್ಟ್ 15 ಮಿನಿಟ್ಸ್ಗಿಂತನೂ ಕಮ್ಮಿ ಇಟ್ಟಿರ್ತೀನಿ, ಬಿಕಾಸ್ ದಟ್ ಈಸ್ ಮೈ ಐಡಿಯಾ. ಸೊ ನಾನು ಇವಾಗ ಕುತ್ಕೊಂಡು ನಾನೊಂದು ವೀಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ 30 ಮಿನಿಟ್ಸ್ ವೀಡಿಯೋನ ನಾನು ಕ್ರಿಯೇಟ್ ಮಾಡ್ತೀನಿ. ಬಟ್ ನಾನು ಅದನ್ನು ಯಾವ್ದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಥವಾ ಇವೊಂದು ನಾನೊಂದೊಂದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅದನ್ನೆಲ್ಲ ನಾನು ಇಡಲ್ಲ. ನನಗೆ ಅದು ಇಂಟ್ರೆಸ್ಟಿಂಗ್ ಆ್ಯಂಡ್ ಅಂದೇನು ನಾಲೆಜಬಲ್ ಆಗಿಲ್ಲ ಅಂದರೆ ನಾನು ನೀಟಾಗಿ ಅದನ್ನ ಕಟ್ ಮಾಡಿ ತೆಗಿತೀನಿ. ಸೊ ದಟ್ ನಾನು 8 ಮಿನಿಟ್ಸ್ ವೀಡಿಯೋ 10 ಮಿನಿಟ್ಸ್ ವೀಡಿಯೋನ ನಾನು ಮಾಡ್ತೀನಿ. ಸೊ ನೀವು ಸ್ಟಾರ್ಟಿಂಗ್ ನೀವು ಏನು ಮಾಡಬೇಕು ಅಂದರೆ ನೀವು ಚಾನಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆದಷ್ಟು ನೀವು ವೀಡಿಯೋನ ಕಮ್ಮಿ ಇಡಿ. ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು 2 ಮಿನಿಟ್ಸ್ ವೀಡಿಯೋ 3 ಮಿನಿಟ್ಸ್ ವೀಡಿಯೋ ಆ ಥರ ಹಾಕಬೇಡಿ. ಅಟ್ಲೀಸ್ಟ್ 8 ಮಿನಿಟ್ಸಿಂದ 15 ಮಿನಿಟ್ಸ್ ಒಳಗಡೆ ಇರೋ ಥರ ನೋಡ್ಕೊಳ್ಳಿ. ಇವನ್ ನಂದು ಏನಾದರೂ ಪ್ರಾಡಕ್ಟ್ಸ್ ವೀಡಿಯೋಸ್ ಎಲ್ಲ ಬಂದರೆ ಅದು ಮಾತ್ರ ಜಾಸ್ತಿ ಆಗೇ ಆಗುತ್ತೆ, ಬಿಕಾಸ್ ಅಷ್ಟು ಪ್ರಾಡಕ್ಟ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಅಫ್ಕೋರ್ಸ್ ನಾನು ಅಷ್ಟು ಮಾತಾಡಿ ಅಷ್ಟು ನಾಲೆಜ್ ನಾನು ಕೊಟ್ಟಿರ್ತೀನಿ, ಅದಕ್ಕಷ್ಟೇ ನಾನು ಅಷ್ಟು ಲಾಂಗ್ ಆಗಿ ಇಟ್ಟಿರ್ತೀನಿ. ಇನ್ನು ಎಲ್ಲ ವೀಡಿಯೋಸೂ ಆಲ್ಮೋಸ್ಟ್ 8 to 10 ಮಿನಿಟ್ಸ್ ಇಟ್ಟರೆ ಬೆಸ್ಟ್ ಅದು ನಮಗೆ. ಸೊ ಅದಕ್ಕೆ ನೀವು ಅಷ್ಟು ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ, ಆ್ಯಸ್ ವಿ ಆರ್ ಸ್ಟಿಲ್ ಅ ಗ್ರೋಯಿಂಗ್ ಕ್ರಿಯೇಟರ್ಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಕ್ವಿಪ್ಮೆಂಟ್ಸ್. ನಾನು ಕೂಡ ಅಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನನ್ನ ಕ್ಯಾಮ್ರಾ ಇದ್ದರೆ ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಾಗತ್ತೆ, ಫೋನೆಲ್ಲ ಇದ್ದರೆ ಕ್ಲಾರಿಟಿ ಚೆನ್ನಾಗಿರಲ್ಲ ಅಂತೆಲ್ಲ ಇತ್ತು. ಬಿಕಾಸ್ ನಾನು ಆ ಥರ ಒಂದು ಇನ್ಫ್ಲೂಯೆನ್ಸಸ್ನ ನೋಡ್ತಾ ಇದ್ದೆ, ಮಿಲಿಯನ್ ಆ ಥರ ಇರೋರ್ದೇ ನೋಡಿ ಅವ್ರದ್ದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರ್ತಾ ಇತ್ತು. ಯಾವತ್ತೂ ನಾನು ಹೋಗಿ ಅವ್ರದ್ದು ಯಾವ ಥರ ಕೆಳಗಡೆಯಿಂದ ಬೆಳ್ಕೊಂಡು ಬಂದಿದ್ದಾರೆ ಅಂತ ನೋಡಲಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಲ್ರೆಡಿ ಬೆಳೆದಿರೋಂಥ ಚಾನಲ್ನ ನೋಡಿರೋದ್ರಿಂದ ಅವ್ರದ್ದು ಎಕ್ವಿಪ್ಮೆಂಟ್ ಈ ಥರ ಇರುತ್ತೆ ಆ ಥರ ಎಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದರಿಂದ ಕ್ಯಾಮ್ರಾಗೆ ವೆಯ್ಟ್ ಮಾಡಿನೇ ನಂಗೆ ಡಿಲೇ ಆಗೋಯ್ತು. ಬಟ್ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಹತ್ರ ಒಂದು ನಾರ್ಮಲ್ ಬೇಸಿಕ್ ಫೋನ್, ಚೆನ್ನಾಗಿರೋ ಲೈಟಿಂಗು ಮತ್ತು ಪರ್ಫೆಕ್ಟ್ ಆಗಿರೋ ಮೈಕ್ ಇದ್ದರೆ ಸಾಕು, ನೀವು ಆರಾಮಾಗಿ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಕೂಡ ನನ್ನ ಹತ್ರ ಇದೆ. ನಂದು ಜಾಸ್ತಿ ವ್ಯೂಸ್ ಬಂದಿರೋ ಅಂಥ ಒಂದು ವಿಡಿಯೋ ಕೂಡ ನಾನು ಜಸ್ಟ್ iPhone 12 ನಾನು ಶೂಟ್ ಮಾಡಿದ್ದಿದ್ದು ವಿಡಿಯೋ. ಅದು ಕಂಟೆಂಟ್ ಚೆನ್ನಾಗಿದ್ರೆ ನಿಮ್ಮದು ವಿಡಿಯೋ ಹೇಗಾದರೂ ಇರಲಿ ನೋಡ್ತಾರೆ, ಬಟ್ ಆಡಿಯೋ ಚೆನ್ನಾಗಿರಬೇಕು. ಬಿಕಾಸ್ ನಾವು ಏನೇ ಕನ್ವೆ ಮಾಡ್ತಾ ಇದ್ದೀರಿ ಅಂದರೆ ಅವ್ರಿಗೆ ಅರ್ಥ ಆಗಬೇಕು. ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದು ಗುಡ್ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿ. 800 rupees 1000 2000 rupees ತುಂಬ ಚೆನ್ನಾಗಿರೋ ಮೈಕ್ ಸಿಗುತ್ತೆ. ಸೊ ನೋಡಿ ಒಂದಷ್ಟು ರಿವ್ಯೂಸ್ನೆಲ್ಲ ನೋಡಿ ಆಮೇಲೆ ಪರ್ಚೇಸ್ ಮಾಡಿ. ನೀವೇನಾದರೂ ಅನ್ಕೊಂಡಿದ್ರೆ ಒಂದ್ಸತಿ ಮಾನಿಟೈಸ್ ಆಗಿಬಿಟ್ರೆ ಲಕ್ಷ ಬರ್ತಾ ಇರುತ್ತೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಯಾಕಂದರೆ ತುಂಬಾ ಕಮ್ಮಿ ಅಮೌಂಟ್ ಬರುತ್ತೆ. ಅಕಸ್ಮಾತ್ ನಾವೇನಾದರೂ ಇಂಟರ್ನ್ಯಾಷನಲ್ ಕ್ರಿಯೇಟರ್ ಆಗಿದ್ರೆ ಅಥವಾ ಇಂಗ್ಲೀಷ್ ಕ್ರಿಯೇಟರ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರ್ತಾ ಇತ್ತೇನೋ, ಆ್ಯಸ್ ಇಟ್ ಈಸ್ ಅ ವೈಡ್ಲಿ ಸ್ಪೋಕನ್ ಲ್ಯಾಂಗ್ವೇಜ್ ಆ್ಯಂಡ್ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ಒಂದಿತ್ತು. ಆ್ಯಂಡ್ ವ್ಯೂಸು ಕೂಡ ಜಾಸ್ತಿ ಬರ್ತಾ ಇತ್ತು. ಬಟ್ ಈಗೇನಾಗಿದೆ ಅಂದರೆ ನಾವು ಕನ್ನಡ ಕ್ರಿಯೇಟರ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಮ್ಮಿ ಅಮೌಂಟ್ ಬರುತ್ತೆ. ಲೈಕ್ ನಮ್ಗೆ ಇಷ್ಟು ವ್ಯೂಸ್ಗೆ ಇಷ್ಟೇ ಅಮೌಂಟ್ ಬರಬೇಕು ಅಂತ ಕೂಡ ಫಿಕ್ಸ್ಡ್ ಆಗಿರುತ್ತೆ. ಇಷ್ಟು ವ್ಯೂಸ್ ಬರ್ತಾ ಇದೆ ಅಂದರೆ ಅದ್ರಲ್ಲಿ ಒಂದು ಸ್ವಲ್ಪ ಅವ್ರು ತಗೋತಾರೆ, ಒಂದು ಸ್ವಲ್ಪ ನಮಗೆ ಕೊಡ್ತಾರೆ, ಆ ಥರ ಇರುತ್ತೆ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ಓಕೆ ಲಾಸ್ಟ್ ಇಯರ್ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಯೂಟ್ಯೂಬಿಂದ ಅಂತ ಕೂಡ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಡು ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕಾಮನ್ ಮಿಸ್ಟೇಕ್ಸ್ ಬಿಗಿನರ್ಸ್ ನಾವು ಏನು ಮಾಡ್ತೀರಿ ಅನ್ನೋದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಬಂದುಬಿಟ್ಟು ಪರ್ಫೆಕ್ಷನಿಸ್ಟ್ ಆಗೋದನ್ನ ಸ್ಟಾಪ್ ಮಾಡಿ. ಲೈಕ್ ಯಾವುದೋ ಒಂದು ವೀಡಿಯೋ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಕ್ರಿಯೇಟ್ ಮಾಡಬೇಕಾದ್ರೆ ಇದು ಹಿಂಗೆ ಇರಬೇಕು, ಇದು ಹಿಂಗೆ ಆಗಬೇಕು, ಇದನ್ನೇ ನಾನು ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಂದು ಲೈನ್ನ 10 times ಹೇಳ್ಬಿಟ್ಟು ಅದನ್ನು ನೋಡೋದು ಚೆನ್ನಾಗಿದೆ, ಇದು ಕರೆಕ್ಟ್ ಆಗಿದೆ ಅಂತ ನೋಡೋದನ್ನ ಮಾಡಬೇಡಿ. ಟ್ರೈ ಟು ಪುಟ್ ವಾಟ್ ಎವರ್ ಯು ಆರ್ ಟಾಕಿಂಗ್, ಅಥವಾ ನೀವು ಹೇಗೆ ಮಾಡಿರೋದನ್ನ ಆಲ್ಮೋಸ್ಟ್ ಎಲ್ಲದನ್ನು ರಾಗಿ ಇಟ್ಟು ಹಾಕೋದನ್ನ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಂಪೇರಿಂಗ್. ಲೈಕ್ ನೀವು ಇನ್ನೂ ಈಗ ಸ್ಟಾರ್ಟ್ ಮಾಡ್ತಾರೋ ಚಾನಲ್ನ ಈಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಯಾರೋ ಒಬ್ರಿಗೆ ಕಂಪೇರ್ ಮಾಡೋದು, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕುತ್ಕೊಂಡು 10th ಸ್ಟ್ಯಾಂಡರ್ಡ್ ಅವ್ರು ಕಂಪೇರ್ ಮಾಡೋ ಥರ ಅನ್ಸುತ್ತೆ. ಡೋಂಟ್ ಎವರ್ ಡೂ ದ್ಯಾಟ್. ಲೈಕ್ ನೀವೇನಾದರೂ ಬಿಗಿನರ್ ಆಗಿ ನೀವೇನೋ ಮಾಡ್ತಾ ಇದ್ದೀರಿ ಅಂದರೆ ಡೋಂಟ್ ಕಂಪೇರ್. ಫಸ್ಟ್ ಆಫ್ ಆಲ್ ಡೋಂಟ್ ಕಂಪೇರ್. ನಿಮಗೆ ಏನು ಅನ್ಸುತ್ತೋ, ನಿಮ್ಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನ ನೀವು ಮಾಡ್ಕೊಂಡು ಹೋಗಿ. ಕಂಪೇರ್ ಮಾಡಲೇಬೇಕು ಅಂದರೆ ನಿಮಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಲೈಕ್ ಲಾಸ್ಟ್ ವಿಡಿಯೋ ನಾನು ಈ ಥರ ಮಾಡಿದ್ದೆ, ಈ ನೆಕ್ಸ್ಟ್ ಹಾಕೋ ವಿಡಿಯೋ ನಾನು ಏನು ಎಕ್ಸ್ಟ್ರಾ ಮಾಡಬೇಕು ಅಥವಾ ಏನು ರಾಂಗ್ ಮಾಡಿದ್ದೆ ಅದು ನಿಂಗೆ ಎನ್ಹಾನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪೇರ್ ಮಾಡ್ಕೋತಾ ಹೋಗಿ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್, ಬಿಕಾಸ್ ಎಲ್ಲರೂ ಅವ್ರವ್ರದ್ದೇ ಓನ್ ವೇಯಲ್ಲಿ ಡಿಫ್ರೆಂಟ್ ಆಗಿರ್ತಾರೆ. ಅದನ್ನೊಂದನ್ನು ಹೇಳ್ತೀನಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಬೇರೆಯವ್ರು ಏನು ಮಾಡಿರ್ತಾರೋ ಸೇಮ್ ಅದೇ ಥಿಂಗ್ನ ಕಾಪಿ ಮಾಡೋದು. ಬಿಕಾಸ್ ಅದು ನಮ್ಗೆ 1 ದಿವಸ ವರ್ಕ್ ಆಗ್ಬೋದು, 2 ದಿವಸ ವರ್ಕ್ ಆಗ್ಬೋದು, ಆ್ಯಂಡ್ ಥರ್ಡ್ ಡೇಗೆ ಅದು ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಒಂದಲ್ಲ ಒಂದು ಪಾಯಿಂಟಲ್ಲಿ. ಸೊ ಅವಾಗ ಎಲ್ಲರೂ ಅನ್ಕೋತಾರೆ ನಾವು ಏನೇ ಮಾಡಿದ್ರು ನಾವು ಬೇರೆಯವ್ರನ್ನ ಕಾಪಿ ಮಾಡ್ಕೊಂಡೇ ಮಾಡ್ತೀರಿ ಅಂತ. ದಟ್ ಈಸ್ ವೆರಿ ವೆರಿ ಬ್ಯಾಡ್. ಆ್ಯಂಡ್ ನಾವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮಾಡೋದನ್ನು ಆಮೇಲೆ ನೆಕ್ಸ್ಟ್ ಅವ್ರು ಏನು ಅನ್ಕೋತಾರೆ ಅಂದರೆ ಇದು ಕೂಡ ಬೇರೆ ಕಡೆಯಿಂದ ಕಾಪಿ ಮಾಡ್ಕೊಂಡು ಬಂದಿದ್ದೀರಿ ಅಂತ ಅನ್ಕೋತಾರೆ. ಅದನ್ನು ನಾವು ಯಾವತ್ತೂ ನಮ್ಮ ಸಬ್ಸ್ಕ್ರೈಬರ್ಸ್ ತಲೆಯಿಂದ ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಇವಾಗ ಸ್ಕಿನ್ಸ್ ತುಂಬ ಎಕ್ಸಾಂಪಲ್ಸ್ ಕೂಡ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಬೇರೆ ವಿಡಿಯೋಸ್ನ ನೋಡಿ ಅಲ್ಲಿಂದ ಇನ್ಸ್ಪಿರೇಷನ್ನ ತೊಗೊಂಡು ಬಂದು ನಿಮ್ಮ ಓನ್ ವೇಯಲ್ಲಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವಿಡಿಯೋ ಅಂತ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೇ ಇರೋದು. ಲೈಕ್ ನಾನು ಆಗಲೇ ಹೇಳಿದಾಗೆ ಇವತ್ತೊಂದು ವಿಡಿಯೋ ಹಾಕಿರ್ತೀರ, ಇನ್ನೊಂದು ಮಂತ್ ಬಿಟ್ಟು ಇನ್ನೊಂದು ವಿಡಿಯೋ ಹಾಕೋದು, ಅಥವಾ ವೀಕ್ಲಿ ಇವತ್ತೊಂದು ವಿಡಿಯೋ ಸ್ಯಾಟರ್ಡೆ ಒಂದು ವಿಡಿಯೋ ಹಾಕಿರ್ತೀರ, ನೆಕ್ಸ್ಟ್ ಮಂಡೇನೋ ಟ್ಯೂಸ್ಡೇನೋ ಯಾವುದೋ ಒಂದು ವಿಡಿಯೋ ಹಾಕೋ ಥರ ಮಾಡಬೇಡಿ. ಒಂದು ಡೇನ ಕರೆಕ್ಟಾಗಿ ಫಿಕ್ಸ್ ಮಾಡಿ ಆ ಡೇನೇ ಆ ಟೈಮಲ್ಲೇ ಹಾಕೋಕ್ಕೆ ಟ್ರೈ ಮಾಡಿ. ಬಿಕಾಸ್
ಯೂಟ್ಯೂಬ್ ಲವ್ ಕನ್ಸಿಸ್ಟೆನ್ಸಿ. ಇನ್ನೊಂದೇನು ಅಂದರೆ ಯೂಟ್ಯೂಬ್ ಅಂದಿದ ತಕ್ಷಣ ಯಾವುದೋ ಒಂದು ಪರ್ಸನ್ ಕುತ್ಕೊಂಡು ಎಲ್ಲ ಯೂಟ್ಯೂಬರ್ಸ್ದು ಎಲ್ಲ ಯೂಟ್ಯೂಬ್ ಚಾನಲ್ನು ಕುತ್ಕೊಂಡು ಚೆಕ್ ಮಾಡ್ತಾರಲ್ಲ, ಲೈಕ್ ಓ ಪಾಪ ಸ್ವಾತಿ ಕಷ್ಟಪಡ್ತಾ ಇದ್ದಾಳೆ, ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಇಟ್ಸ್ ಓಕೆ ಅವಳು ನಾಳೆ ಅಪ್ಲೋಡ್ ಮಾಡಿದ್ರು ನಾನು ಪುಷ್ ಮಾಡೋಣ ವೀಡಿಯೋನ ಅಂತ. ಇಟ್ ವಿಲ್ ನಾಟ್ ಥಿಂಕ್ ಲೈಕ್ ದ್ಯಾಟ್. ಎವ್ರಿಥಿಂಗ್ ಈಸ್ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದನೂ ಎವ್ರಿಥಿಂಗ್ ವಿಲ್ ಥಿಂಕ್ ಲೈಕ್ ಓಕೆ ಇವತ್ತು ವೀಡಿಯೋ ಹಾಕಿಲ್ಲ, ಶಿ ಡಿಡ್ ನಾಟ್ ಫಾಲೋ ದ ರೂಲ್, ಸೊ ಐ ನಾಟ್ ಪುಷ್ ದ ವಿಡಿಯೋ. ಅದೇ ಥರ ಇರುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ವ್ಯೂಸ್ ಬರ್ತಾ ಇಲ್ಲ, ಓಕೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ, ಓಕೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಅನ್ಸುತ್ತೆ ವ್ಯೂ ಬರ್ತಾ ಇಲ್ಲ ಅಂತ, ಸೊ ಅವಾಗ ಸಡನ್ನಾಗಿ ಡಿಲೀಟ್ ಮಾಡ್ಬಿಡೋದಾಗಲಿ ಅಥವಾ ಯಾವುದೋ ಒಂದು ಬ್ಯಾಡ್ ಕಮೆಂಟ್ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ನ ಡಿಲೀಟ್ ಮಾಡೋದಾಗಲಿ ಅದು ಯಾವುದು ಮಾಡಬೇಡಿ. ಬಿಕಾಸ್ ಅದೆಲ್ಲದು ಈಸಿಯಾಗಿ ನೋಟಿಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಪರ್ಸ್ನಲ್ ಸಜೆಷನ್ ಏನು ಅಂದರೆ ಯೂಟ್ಯೂಬ್ನ ಯಾವತ್ತೂ ನೀವು ಮೇನ್ ಸೋರ್ಸ್ ಆಫ್ ಇನ್ಕಮ್ ಥರ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಅಷ್ಟು ಸ್ಟಾರ್ಟಿಂಗಲ್ಲಿ ನಾವು ಅಷ್ಟು ಅರ್ನ್ ಕೂಡ ಮಾಡಲ್ಲ. ನಿಮ್ಮ ಜಾಬ್ನ ಬಿಟ್ಟು ನೀವೇನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಡೋಂಟ್ ಡೂ ದ್ಯಾಟ್. ಅಕಸ್ಮಾತ್ ನೀವೇನಾದರೂ ನಿಮ್ಮ ಹತ್ರ ಫುಲ್ ಟೈಮ್ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಫಾಲೋವರ್ಸ್ ಇದ್ದಾರೆ, ಬರೀ ನೀವು ಅವಾಗಿಂದನೂ ಕಂಟೆಂಟೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಅಥವಾ ಕಾಲೇಜ್ ಗೋಯಿಂಗ್ ಡಿಗ್ರಿ ಸ್ಟೂಡೆಂಟ್ ಅಥವಾ ಹೌಸ್ ವೈಫ್ ಆಗಿದ್ರೆ ಯು ಗೈಸ್ ಕ್ಯಾನ್ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಿ ನೀವು ವರ್ಕ್ ಮಾಡ್ಬೋದು. ಅದೇ ನೀವು ಫಸ್ಟ್ ಜಾಬ್ ಮಾಡ್ತಾ ಇದ್ರಿ, ಬರೀ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ನಾನೀಗ ಕೆಲಸ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಸೊ ದಟ್ ಐ ಲರ್ನ್ ಮಚ್ ಅಂತೆಲ್ಲ ಅಂದ್ಕೊಂಡಿದ್ರೆ ಡೋಂಟ್ ಎವರ್ ಡೂ ದ್ಯಾಟ್. ಯಾಕಂದರೆ ನಿಮ್ಮಲ್ಲಿ ಯಾರೋ ಒಬ್ರು ಡಿಪೆಂಡ್ ಆಗಿರ್ತಾರೆ, ನೀವು ಅದರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತೀರ ಆ್ಯಂಡ್ ಸ್ಟಾರ್ಟಿಂಗಲ್ಲೇ ನಮ್ಗೆ ಅಷ್ಟು ಅಮೌಂಟ್ ಸಿಗಲ್ಲ. ಸೊ ಅಟ್ಲೀಸ್ಟ್ ನಾವು ಆ ಜಾಬ್ನು ಇಟ್ಕೊಂಡು ನಾವು ಇದನ್ನು ಸೈಡಲ್ಲಿ ಮಾಡ್ಕೊಂಡು ಹೋದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೋದು. ಆ್ಯಂಡ್ ನಾವು ಒಂದ್ಸತಿ ಯೂಟ್ಯೂಬಲ್ಲಿ ಜಾಸ್ತಿ ಫೇಮಸ್ ಆದಮೇಲೆ ಬೇಕು ಅಂದರೆ ಯು ಗೈಸ್ ಕ್ಯಾನ್ ಲೀವ್ ಯುವರ್ ಜಾಬ್ ಆ್ಯಂಡ್ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಿ ಕೂಡ ನೀವು ವರ್ಕ್ ಮಾಡ್ಬೋದು. 0 to 100 ಸಬ್ಸ್ಕ್ರೈಬರ್ಸ್ ತೊಗೊಳ್ಳೋದು ಇಸ್ ವೆರಿ ಡಿಫಿಕಲ್ಟ್. ನಾವು ಎಷ್ಟೇ ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಹಾಕಿದ್ರೂ ಆ ಒಂದು ಗ್ರೋತು ಸ್ಲೋ ಆಗಿರುತ್ತೆ. ಆಮೇಲೆ ನೀವು 100 to 1000 ಏನಿರುತ್ತೆ ಅದೊಂದು ಸ್ವಲ್ಪ ಫಾಸ್ಟ್ ಆಗುತ್ತೆ, 1000ಇಂದ 10,000 ಇನ್ನೂ ಸ್ವಲ್ಪ ಫಾಸ್ಟ್ ಆಗುತ್ತೆ. ನೀವು ಏನು ಎಫರ್ಟು ಮತ್ತು ವೀಡಿಯೋಸ್ ಹಾಕ್ತಾ ಇರ್ತೀರೋ ಅದಾದಮೇಲೆ ಅದು ಪೇ ಆಫ್ ಆಗ್ತಾ ಹೋಗ್ತಾ ಅದೇ ಥರ ಇರುತ್ತೆ. ಇದು ಎಲ್ಲ ಚಾನಲ್ಗೂ ಇದೇ ಥರ ಅಪ್ಲೈ ಕೂಡ ಆಗುತ್ತೆ. ಇನ್ನೊಂದೇನು ಅಂದರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆದರೆ ವ್ಯೂಸ್ ಸಿಗ್ತಾ ಇಲ್ವಾ ಅಥವಾ ವೀಡಿಯೋಸ್ ರನ್ ಆಗ್ತಾ ಇಲ್ಲ ಅಂದರೆ ನೀವು ಫೇಲ್ಯೂರ್ ಆದ್ರಿ ಅಂತ ಅಲ್ಲ. ನೀವು ಯಾವತ್ತು ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನ ಸ್ಟಾಪ್ ಮಾಡ್ತೀರೋ ಅವತ್ತು ನೀವು ಫೇಲ್ ಆದ್ರಿ ಅಂತಲೇ ಅರ್ಥ. ಬಿಕಾಸ್ ಎಷ್ಟೊಂದು ಜನ 2 years ಆದಮೇಲೆ ಅವ್ರ ಚಾನಲ್ ಮಾನಿಟೈಸ್ ಆಗಿರೋದಿದೆ. ಸೊ ಡೋಂಟ್ ಎವರ್ ಜಸ್ಟ್ ಗಿವ್ ಅಪ್, ಟ್ರೈ ಹಾರ್ಡ್. ಇವತ್ತು ನಾವು ವೀಡಿಯೋ ಕ್ರಿಯೇಟ್ ಮಾಡೋದು ಇನ್ನೊಂದು ಏನು ನಾನು ಕ್ರಿಯೇಟ್ ಮಾಡ್ಬೇಕು, ಇನ್ನು ಏನು ನಾನು ಡಿಫ್ರೆನ್ಸ್ ಮಾಡಿದ್ರೆ ನನ್ನ ವೀಡಿಯೋ ಓಡುತ್ತೆ ಅನ್ನೋದನ್ನ ಥಿಂಕ್ ಮಾಡಿ ಹೊರತು ಯಾವತ್ತೂ ನಿಮ್ಮ ವೀಡಿಯೋನ ಅಥವಾ ನಿಮ್ಮ ಕಂಟೆಂಟ್ ಕ್ರಿಯೇಟಿಂಗ್ ಜರ್ನಿನ ಯಾವತ್ತೂ ಕ್ವಿಟ್ ಮಾಡೋಕ್ಕೆ ನೋಡಬೇಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಈ ವಿಡಿಯೋನ ನೋಡಿ 2026ಅಲ್ಲಿ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಐ ಆಮ್ ಹ್ಯಾಪಿ ಟು ಸಿ ಯುವರ್ ಚಾನಲ್ ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.